ಕೋಕೋಗುರು ಆಯಿಲ್ ಮಿಲ್ನಲ್ಲಿ ರೋಸ್ಟೆಡ್ ಹಾಗೂ ಕೋಲ್ಡ್ ಪ್ರೆಸ್ಡ್ ತೆಂಗಿನೆಣ್ಣೆಯನ್ನು ತಯಾರಿಸಲಾಗುತ್ತೆ. ಈ ಎರಡು ಬಗೆಯ ಎಣ್ಣೆಗಳ ನಡುವಿನ ವ್ಯತ್ಯಾಸವೇನು? ಬನ್ನಿ ನೋಡೋಣ. ಕೊಪ್ಪರವನ್ನು ಬಳಸಿ ಈ ಎರಡು ಬಗೆಯ ಎಣ್ಣೆಗಳನ್ನು ತಯಾರಿಸಲಾಗುತ್ತೆ. ಮೊದಲಿಗೆ ಕೊಪ್ಪರವನ್ನು ಚೆನ್ನಾಗಿ ಒಣಗಿಸಲಾಗುತ್ತೆ. ನಂತರ ತುಂಡುಗಳನ್ನಾಗಿ ಮಾಡಿ ಕೊಪ್ಪರವನ್ನು ನೆಲಗಡಲೆ ಹಾಗೂ ಗೋಡಂಬಿಯ ರೀತಿ ರೋಸ್ಟ್ ಮಾಡಲಾಗುತ್ತೆ. ಹಾಗೂ ಮತ್ತೊಂದನ್ನು ರೋಸ್ಟ್ ಮಾಡುವುದಿಲ್ಲ. ಎಕ್ಸ್ಪೆಲ್ಲರ್ ಅನ್ನು ಬಳಸಿ ಕೊಪ್ಪರದಿಂದ ಈ ಎರಡೂ ಬಗೆಯ ಎಣ್ಣೆಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ನಂತರ 2 ಬಾರಿ ಫಿಲ್ಟರ್ ಪ್ರೆಸ್ ಮೂಲಕ ಫಿಲ್ಟರ್ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯ ನಂತರ ರೋಸ್ಟೆಡ್ ತೆಂಗಿನೆಣ್ಣೆಯು ಗೋಲ್ಡನ್ ಕಲರ್ನಲ್ಲಿಯೂ ಹಾಗೂ ಕೋಲ್ಡ್ ಪ್ರೆಸ್ ತೆಂಗಿನೆಣ್ಣೆಯು ಟ್ರಾನ್ಸ್ಪರೆಂಟ್ ಆಗಿಯೂ ಕಾಣಸಿಗುತ್ತೆ. ಕೋಕೋಗುರು ರೋಸ್ಟೆಡ್ ತೆಂಗಿನೆಣ್ಣೆಯು ಹಸಿರು ಬಣ್ಣದ ಪ್ಯಾಕ್ನಲ್ಲಿ ಹಾಗೂ ಕೋಲ್ಡ್ ಪ್ರೆಸ್ ತೆಂಗಿನೆಣ್ಣೆಯು ತಿಳಿ ನೀಲಿ ಬಣ್ಣದ ಪ್ಯಾಕ್ನಲ್ಲಿ ಪ್ಯಾಕ್ ಆಗುತ್ತೆ. ಗೋಲ್ಡನ್ ಕಲರ್ನಲ್ಲಿ ದೊರೆಯುವ ಈ ರೋಸ್ಟೆಡ್ ಕೊಕೊನಟ್ ಆಯಿಲ್ ಪ್ರಾರಂಭದಲ್ಲೇ ಕೊಪ್ಪರವನ್ನ ರೋಸ್ಟ್ ಮಾಡಿದ ಕಾರಣ ನೈಸರ್ಗಿಕವಾದ ಘಮವನ್ನ ಹೊಂದಿದ್ದು ದೀರ್ಘಕಾಲ ಬಾಳಿಕೆ ಬರುತ್ತೆ. ಈ ಎರಡೂ ವಿಧದ ತೆಂಗಿನೆಣ್ಣೆಯನ್ನ ಅಡುಗೆಗೆ, ತಲೆಕೂದಲಿಗೆ ಹಾಕಲು ಬಳಸಬಹುದು. ಇದರಲ್ಲಿ ಮುಖ್ಯವಾಗಿ ಕೋಲ್ಡ್ ಪ್ರೆಸ್ ತೆಂಗಿನೆಣ್ಣೆಯು ಡೀಪ್ ಫ್ರೈ ಮಾಡಲು, ಕರಿದ ತಿಂಡಿಗಳಿಗೆ ಸೂಕ್ತವಾಗಿದೆ. ಜೊತೆಗೆ ಕೋಕೋಗುರು ತೆಂಗಿನೆಣ್ಣೆಯು 100% ಪ್ಯೂರ್ ಎಡಿಬಲ್ ಹಾಗೂ ಮೆಡಿಸಿನ್ ಆಗಿಯೂ, ಬೇಬಿ ಕೇರ್ಗಾಗಿಯೂ, ಚರ್ಮದ ಆರೋಗ್ಯವನ್ನು ಕಾಪಾಡಲು, ಸೋಪನ್ನು ತಯಾರಿಸಲು, ದೀಪವನ್ನು ಹಚ್ಚಲು, ಆಯಿಲ್ ಪುಲ್ಲಿಂಗ್ ಅನ್ನು ಮಾಡಲು ಬಳಸಬಹುದು. ಈ ಎರಡು ಬಗೆಯ ತೆಂಗಿನೆಣ್ಣೆಯಲ್ಲಿ ನಿಮ್ಮ ದಿನಬಳಕೆಗೆ ಸೂಕ್ತವೆನಿಸುವ ತೆಂಗಿನೆಣ್ಣೆಯನ್ನು ಆಯ್ಕೆ ಮಾಡಿಕೊಳ್ಳಿ.